ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ಅಸ್ಥಿಪಂಜರಗಳಿಗಾಗಿ ಎರಡನೇ ದಿನವೂ ಶೋಧ ಕಾರ್ಯ ಮುಂದುವರಿಯಿತು. ದೂರುದಾರ ತೋರಿಸಿದ್ದ 13 ಜಾಗಗಳನ್ನ ಗುರುತು ಮಾಡಿದ್ದ ಎಸ್ಐಟಿ ಟೀಮ್ ಎರಡನೇ ದಿನವೂ ನೇತ್ರಾವತಿ ನದಿ ತೀರದಲ್ಲಿ ಹುಡುಕಾಟವನ್ನ ನಡೆಸಿತು. ಎರಡನೇ ದಿನ ನಡೆದ ಶೋಧ ಕಾರ್ಯದಲ್ಲಿ 30ಕ್ಕೂ ಹೆಚ್ಚು ಎಸ್ಐಟಿ ಸಿಬ್ಬಂದಿ ಹಾಗೂ 20 ಪೌರ ಕಾರ್ಮಿಕರು ಭಾಗಿಯಾಗಿದ್ರು. ದೂರುದಾರ ತೋರಿಸಿದ್ದ ಪಾಯಿಂಟ್ನ 2ರಲ್ಲಿ 6x6 ಅಡಿ ಗುಂಡಿಯನ್ನ ತೋಡಿ ಶೋಧ ನಡೆಸಲಾಯಿತು. ಬಂಗ್ಲಗುಡ್ಡದಲ್ಲಿ ಇರುವ 3ನೇ ಪಾಯಿಂಟ್ನಲ್ಲಿ 6 ಅಡಿಯಷ್ಟು ಗುಂಡಿ ತೋಡಿ ಶೋಧವನ್ನ ನಡೆಸಲಾಯಿತು. 4ನೇ ಪಾಯಿಂಟ್ ಮತ್ತು 5ನೇ ಪಾಯಿಂಟ್ನಲ್ಲೂ ಅಸ್ಥಿಪಂಜರಕ್ಕಾಗಿ ಶೋಧವನ್ನ ನಡೆಸಲಾಯಿತು. ಇನ್ನು ದೂರುದಾರ ನ್ಯಾಯಾಲಯಕ್ಕೆ ಹಾಜರಾದ ವೇಳೆ ತಂದಿದ್ದ ಬುರುಡೆ ಎಲ್ಲಿ ತೆಗೆದಿದ್ದು ಎಂಬ ಬಗ್ಗೆಯೂ ಮಹಜರು ಮಾಡಿದ್ದೇವೆ ಅಂತ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಮಾಹಿತಿ ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ತಳುಕು ಹಾಕಿಕೊಂಡಿದೆ. ನೂರಾರು ಶವ ಹೂತಿದ್ದಾಗಿ ತಪ್ಪೊಪ್ಪಿಕೊಂಡಿರುವ ಅನಾಮಿಕ ದೂರುದಾರ ಎಸ್ಐಟಿ ವಿಚಾರಣೆ ವೇಳೆ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ಹೇಳಿದ್ದಾನೆ. ಹೆಣ ಹೂತು ಹಾಕಲು ಪೊಲೀಸ್ ಅಧಿಕಾರಿ ಸಾಥ್ ನೀಡಿದ್ದಾರೆ ಎಂದಿದ್ದಾನೆ. ಈ ಸಂಬಂಧ ದೂರುದಾರ ಹೇಳಿದ ಅಧಿಕಾರಿಯನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಎಸ್ಐಟಿ ಟೀಮ್ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿ ಕೊಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಬಳಿ ಕೇಳಿದೆ. 1995ರಿಂದ ಕೆಲಸ ಮಾಡಿದ ಎಲ್ಲಾ ಪೊಲೀಸರ ಲಿಸ್ಟ್ ಕೊಡುವಂತೆ ಕೇಳಿದೆ ಎನ್ನಲಾಗಿದೆ. ಈ ಮಧ್ಯೆ ಎಸ್ಐಟಿ ಟೀಮ್ನ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೆ ಹೋದರೆ ಬೇರೆ ಅಧಿಕಾರಿಯನ್ನ ಎಸ್ಐಟಿಗೆ ನೇಮಕ ಮಾಡುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ನ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆಗಸ್ಟ್ 1ಕ್ಕೆ ಮುಂದೂಡಿದೆ. ಎರಡೂ ಕಡೆಯ ವಕೀಲರಿಂದ ಕೋರ್ಟ್ ಕೆಲವು ಸ್ಪಷ್ಟೀಕರಣವನ್ನ ಕೇಳಿದೆ. ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅಂತ ಕೋರ್ಟ್ ಪ್ರಶ್ನಿಸಿದೆ. ಗೂಗಲ್ ಮ್ಯಾಪ್ ಆಧರಿಸಿ ಎರಡೂ ಕಡೆ ವಕೀಲರು ವಾದಿಸಿದ್ರು. ಹೀಗಾಗಿ ಗೂಗಲ್ ಸಂಸ್ಥೆಯಿಂದ ಅಧಿಕೃತ ಮಾಹಿತಿ ಇಲ್ಲದೆ ದಾಖಲೆಯನ್ನ ಪರಿಗಣಿಸಬಹುದೇ ಅಂತ ಕೋರ್ಟ್ ಸ್ಪಷ್ಟನೆಯನ್ನ ಕೇಳಿದೆ. ಅಲ್ಲದೆ ಸ್ಯಾಮ್ಸಂಗ್ J4 ಮೊಬೈಲ್ ಸೀಜ್ ಮಾಡಿರುವ ಬಗ್ಗೆಯೂ ಜಡ್ಜ್ ವಿವರಣೆಯನ್ನ ಕೇಳಿದ್ದಾರೆ. ತನಿಖಾಧಿಕಾರಿ ಹೇಳಿರುವ ದಿನಾಂಕದಂದು ಸ್ಯಾಮ್ಸಂಗ್ ಫೋನ್ ಅವರ ಬಳಿ ಇರಲಿಲ್ಲ. ಹೀಗಾಗಿ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಸಾಕ್ಷ್ಯಕ್ಕೆ ಬೆಲೆ ಇಲ್ಲ ಅಂತ ಪ್ರಜ್ವಲ್ ಪರ ವಕೀಲರು ವಾದಿಸಿದ್ರು. ಈ ವಾದಕ್ಕೆ ಎಸ್ಪಿಪಿ ಜಗದೀಶ್, ಅಶೋಕ್ ನಾಯಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಹಜರ್ನಲ್ಲಿ ಮೊಬೈಲ್ ಪಡೆದಿರುವುದು ಸ್ಪಷ್ಟವಾಗಿದೆ ಅಂತ ವಾದಿಸಿದ್ರು. ಈ ಹಿನ್ನೆಲೆ ಕೋರ್ಟ್ ಸ್ಪಷ್ಟೀಕರಣವನ್ನ ಕೇಳಿ ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರಾಗಿದ್ದ ಪ್ರಜ್ವಲ್ ರೇವಣ್ಣ ಪದೇ ಪದೇ ಕಣ್ಣು ಮುಚ್ಚಿ ಮಂತ್ರವನ್ನ ಪಠಿಸ್ತಾ ಇದ್ರು ಎನ್ನಲಾಗಿದೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. 43 ಇನ್ಸ್ಟಾ ಅಕೌಂಟ್ ಬೆನ್ನತ್ತಿರುವ ಪೊಲೀಸರು ರಮ್ಯಾ ದೂರು ಆಧರಿಸಿ ತನಿಖೆ ನಡೆಸುತ್ತಿದ್ದಾರೆ. ಯಾವ ಇನ್ಸ್ಟಾ ಪೇಜ್ಗಳಿಂದ ಅಶ್ಲೀಲ ಕಮೆಂಟ್ ಬಂದಿದ್ವು, ಯಾವ ನಂಬರ್ನಿಂದ ಬೆದರಿಕೆ ಕರೆ ಬಂದಿತ್ತು ಎಂಬ ಬಗ್ಗೆ ನಟಿ ರಮ್ಯಾ ಬಳಿ ಸೈಬರ್ ಕ್ರೈಮ್ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಪೊಲೀಸರು ಅಶ್ಲೀಲ ಮೆಸೇಜ್ ಕಳಿಸಿದವರಿಗೆ ಹುಡುಕಾಟ ಆರಂಭಿಸುತ್ತಲೇ ಮೆಸೇಜ್ ಕಳುಹಿಸಿದ್ದ ದರ್ಶನ್ ಅಭಿಮಾನಿಗಳಿಗೆ ಆತಂಕ ಶುರುವಾಗಿದೆ. ನಟಿ ರಮ್ಯಾಗೆ ಮೆಸೇಜ್ ಮಾಡಿ ಕೇಸ್ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಮುಂದೆ ಈ ರೀತಿ ನಡೆದುಕೊಳ್ಳುವುದಿಲ್ಲ, ಕೇಸ್ ಹಿಂಪಡೆಯಿರಿ ಅಂತ ಒತ್ತಡ ಹಾಕಿದ್ದಾರೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿರುವವರು ಕಿಡಿಗೇಡಿಗಳು. ಅವರ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ಅಳವಡಿಸಲಾಗಿದೆ ಅಂತ ಹಿರಿಯ ವಕೀಲ ಜಿವಿ ರಾಮಮೂರ್ತಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಅಳವಡಿಸಲಾದ ಪ್ರತಿಯೊಂದು ಸೆಕ್ಷನ್ ಬಗ್ಗೆ ಜಿವಿ ರಾಮಮೂರ್ತಿ ವಿವರಿಸಿದ್ದಾರೆ. ಮೊದಲನೆಯದಾಗಿ ಅಬ್ಸಿನಿಟಿ ಅಂದರೆ ಅಶ್ಲೀಲವಾದ ಪದಗಳನ್ನು ಉಪಯೋಗಿಸೋದು, ಕೆಲವು ಚಿತ್ರಗಳನ್ನು ಕಳಿಸೋದು, ವಿಡಿಯೋಗಳು ಕಳಿಸೋದು, ಅಶ್ಲೀಲವಾದ ಭಾಷೆಗಳನ್ನು ಮೆಸೇಜ್ಗಳನ್ನ ಕಳಿಸೋದು, ಯಾವುದರಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಒಂದು ಮಾನಹಾನಿ ಆಗ್ಬೋದು, ಅವರಿಗೆ ಒಂದು ಹೆಣ್ಣು ಮಕ್ಕಳಿಗೆ ಅವರ ಅಸಭ್ಯವಾದ ವರ್ತನೆಯಿಂದ ಅವರಿಗೆ ನೋವಾಗ್ತದೆ. ಈ ರೀತಿ ಮಾಡೋದು ಅದೇನಾಗ್ತದೆ ಅಂತ ಸೆಕ್ಷನ್ 67 ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಬರ್ತದೆ. ಅಶ್ಲೀಲ ಮೆಸೇಜ್ ಕಳಿಸೋ ಸೋಷಿಯಲ್ ಮೀಡಿಯಾ ಪುಂಡರಿಗೆ ಬ್ರೇಕ್ ಹಾಕಬೇಕು. ಈ ಬಗ್ಗೆ ಫಿಲ್ಮ್ ಚೇಂಬರ್ ಗೃಹ ಮಂತ್ರಿಗಳಿಗೆ ಮನವಿ ಮಾಡಬೇಕು ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಹಾಗೂ ಕೆಲ ನಿರ್ಮಾಪಕರು ಫಿಲ್ಮ್ ಚೇಂಬರ್ಗೆ ಮನವಿ ಮಾಡಿದ್ದಾರೆ. ಇನ್ನು ಕೆಟ್ಟದಾಗಿ ಪೋಸ್ಟ್ ಹಾಕಿರುವವರಿಗೆ ಶಿಕ್ಷೆ ಆಗಲೇಬೇಕು, ಇಲ್ಲವಾದರೆ ಇಂಥವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಹೇಳಿದ್ದಾರೆ. ಬಟ್ ನಿಜ ಆ ಥರ ಒಂದು ಮಾಡಿರೋದು ತುಂಬಾ ಒಂದು ನೋವಾಯಿತು. ಆ ಒಂದು ಯಾವುದೇ ನಟರ ಅಭಿಮಾನಿ ಆಗಲಿ ಒಂದು ಶಿಕ್ಷೆ ಆಗಬೇಕು, ಆ ಒಂದು ಮನವಿ ಮಾಡಿ ಅಂತೇಳಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ.
ಇತ್ತ ನಿರ್ಮಾಪಕ ಕೆ ಮಂಜು ಮಾತನಾಡಿ, ನಟ ದರ್ಶನ್ ನೊಂದಿದ್ದಾರೆ, ನೊಂದವರ ಮೇಲೆ ಇನ್ನೊಂದು ಕಲ್ಲು ಹಾಕೋಕೆ ಹೋಗಬಾರ್ದು ಅಂದಿದ್ದಾರೆ. ರಮ್ಯಾಗೆ ಯಾರು ಮೆಸೇಜ್ ಮಾಡಿದ್ರೆ ಒಪ್ಕೋತಾರೆ, ಬೈತಾರಲ್ಲ, ಯಾರು ಮಾಡಿ ಅಂತ ಹೇಳಲ್ಲ. ಆಮೇಲೆ ಅವಿವೇಕಿಗಳು ಕೆಲವರು ಬೇಕು ಅಂತ ದರ್ಶನ್ವ್ರಿಗೂ ರಮ್ಯಂಗೂ ಇಂಡಸ್ಟ್ರಿಗೂ ಎಲ್ಲರೂ ತಂದಿಕ್ಕೂ ಅಂತ ಒಂದಷ್ಟು ಕೆಲವರು ಇರ್ತಾರೆ. ಒಳ್ಳೆಯ ರಿಲೇಷನ್ ಹಾಳಾಗಲಿ ಅಂತ ಕೆಲವರು ಇರ್ತಾರೆ. ಅದರಿಂದ ಅದನ್ನ ಯಾರು ಕಿವಿ ಗೋಡಬೇಡಿ. ಬಿಗ್ ಬಾಸ್ ವಿನ್ನರ್ ನಟ ಪ್ರಥಮ್ಗೆ ಕೊಲೆ ಬೆದರಿಕೆ ಆರೋಪ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಟ ಪ್ರಥಮ್ ದೂರನ್ನ ಆಧರಿಸಿ A1 ಆರೋಪಿ ಬೇಕರಿ ರಘು, A2 ಆರೋಪಿ ಯಶಸ್ವಿನಿ ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ನಟ ಪ್ರಥಮ್ ಒಂದೇ ದೂರಿನಲ್ಲಿ 2 ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ದೇವಸ್ಥಾನದಲ್ಲಿ ಬೆದರಿಕೆ ಜೊತೆಗೆ ದರ್ಶನ್ ಫ್ಯಾನ್ ಪೇಜ್ಗಳ ವಿರುದ್ಧವೂ ಪ್ರಥಮ್ ದೂರು ನೀಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೇಜ್ಗಳಾದ ಡಿ ಡೈನಸ್ಟಿ, ಡಿ ಕಿಂಗ್ಡಮ್, ಡಿ ಯೂನಿವರ್ಸ್ ಮತ್ತು ಡೆವಿಲ್ ಕಿಂಗ್ಡಮ್ ಜೊತೆಗೆ 500ಕ್ಕೂ ಹೆಚ್ಚು ಪೇಜ್ಗಳ ವಿರುದ್ಧ ದೂರು ನೀಡಿದ್ದಾರೆ. ನನಗೆ ತೇಜೋವಧೆ ಮಾಡಿದ್ದ ಪೇಜ್ಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಟ ಪ್ರಥಮ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದ್ದ ಸಮಯದಲ್ಲಿ ಫ್ಯಾನ್ಸ್ ಹುಚ್ಚಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಪ್ರಥಮ್ ಹೇಳಿಕೆ ನೀಡಿದ್ರು. ಈ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ ವಿರುದ್ಧ ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ರು. ಆಗ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ಸಂಬಂಧ ಮಾಹಿತಿ ಪಡೆಯಲು ಪ್ರಥಮ್ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು. ತನಿಖೆ ಮಾಡಿದ ಚಾರ್ಜ್ ಶೀಟ್ ಕೇಳಿದ್ರೆ ಕೊಡ್ತಿಲ್ಲ ಅಂತ ಆರೋಪಿಸಿದ ಪ್ರಥಮ್ ಜ್ಞಾನಭಾರತಿ ಠಾಣೆ ಮುಂದೆ ಮೌನ ಪ್ರತಿಭಟನೆಗೆ ಕುಳಿತಿದ್ರು. ಬಳಿಕ ಡಿಸಿಪಿ ಭೇಟಿಯಾಗಿ ಮಾಹಿತಿ ಪಡೆದುಕೊಂಡರು. ನಟ ದರ್ಶನ್ ವಿರುದ್ಧ ಲಾಯರ್ ಜಗದೀಶ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಭಿಮಾನಿಗಳು ಅಶ್ಲೀಲ ಪದವನ್ನ ಬಳಸಿ ಮೆಸೇಜ್ ಮಾಡಿರುವುದನ್ನ ದರ್ಶನ್ ನಿರಾಕರಿಸ್ತಾ ಇಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದರ್ಶನ್ ಈವರೆಗೆ ಒಂದೇ ಒಂದು ಹೇಳಿಕೆಯನ್ನ ನೀಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆಮೇಲೆ ಈಸ್ ನಾಟ್ ಡಿಸೋನಿಂಗ್. ಯಾಕೆ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಅವ್ನು ದರ್ಶನ್ ಹೆಸರು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವನು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನನಗೂ ಇದು ಸಂಬಂಧ ಇಲ್ಲ ಅಂತ. ಡಿಸೋನ್ ಮಾಡಿಲ್ಲ ಅಂತಂದ್ರೆ ಇವನ ಜವಾಬ್ದಾರಿ ಇಟ್ಕೊಳ್ಳೇಬೇಕಲ್ವ ನಾವು. ಆಮೇಲೆ ಸಮಾಜ ಅಂದ್ರೆ ಏನು ಇವ್ರ ಮನೆ ಆಸ್ತಿ ಅನ್ಕೊಂತಾರ? ಇವನೇನು ಮಾಫಿಯಾನ? ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಆಗಿರೋ ಅಂತಂದ್ರೆ ಶೆಡ್ಗೆ ಹೋಯ್ತಾನೆ, ಮನೆಗೆ ಹೋಗೋ ಅಂದ್ರೆ ಪಕ್ಕದ ಮನೆಗೆ ಹೋಯ್ತಾನೆ. ಏನು ಬಾಳೋದು? ನನಗಂತೂ ನಿಜವಾಗ್ಲಿದ್ದು ಒಂಥರ ಏನೋ, ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಯೂಸ್ ಫಾರ್ ದಿಸ್ ಫೆಲೋ. ನನ್ನ ಹೆಸರಲ್ಲಿ ನಕಲಿ ಖಾತೆ ತೆರೆದು ಸ್ಟಾರ್ ನಟರಿಗೆ ಅವಹೇಳನ ಮಾಡಿದ್ದಾರೆ ಅಂತ ನಿರ್ದೇಶಕ ಎಸ್ ನಾರಾಯಣ್ ಆರೋಪಿಸಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿದ ಎಸ್ ನಾರಾಯಣ್ ದೂರು ನೀಡಿದ್ದಾರೆ. ಬಳಿಕ ಮಾತನಾಡಿದ ಎಸ್ ನಾರಾಯಣ್, ಪುನೀತ್, ಶಿವಣ್ಣ, ಸುದೀಪ್ ಸೇರಿ ಹಲವು ನಟರ ಫೋಟೋ ಹಾಕಿ ನಾನು ಕಮೆಂಟ್ ಮಾಡಿದ ರೀತಿ ಮಾಡ್ತಿದ್ದಾರೆ. ಕಳೆದ 6-7 ತಿಂಗಳಿಂದ ಹೀಗೆ ಮಾಡ್ತಿದ್ದಾರೆ. 4 ದಿನಗಳ ಹಿಂದೆ ಈ ವಿಷಯ ನನ್ನ ಗಮನಕ್ಕೆ ಬಂತು ಅಂದಿದ್ದಾರೆ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಎಲ್ಲರನ್ನು ಬೈಯೋವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ಉಗ್ರ ಸಂಘಟನೆ ಅಲ್-ಖೈದಾ ಜೊತೆ ನಂಟು ಹೊಂದಿದ್ದ ಆರೋಪದಲ್ಲಿ ಬೆಂಗಳೂರಿನ ಮಹಿಳೆಯೊಬ್ಬಳನ್ನ ಗುಜರಾತ್ ATS ಬಂಧಿಸಿದೆ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಉಗ್ರರ ನೇಮಕ ಮತ್ತು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ತಲೆಮರೆಸಿಕೊಂಡಿದ್ದ ಶಮಾ ಪರ್ವೀನ್ನನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ಪಡೆ ಬಂಧಿಸಿದೆ. ಇನ್ನು ಗುಜರಾತ್ನ ಅಹಮದಾಬಾದ್, ದೆಹಲಿ, ಉತ್ತರ ಪ್ರದೇಶದಲ್ಲಿ ಅಲ್-ಖೈದಾ ನಂಟು ಹೊಂದಿದ್ದ 4 ಶಂಕಿತ ಉಗ್ರರನ್ನ ಗುಜರಾತ್ನ ATS ಬೇಟೆಯಾಡಿದೆ. ಪ್ರತಿಷ್ಠಿತ ಕ್ರಿಪ್ಟೋ ಕರೆನ್ಸಿ ಕಂಪನಿ ಹ್ಯಾಕ್ ಮಾಡಿ ಖದೀಮರೊಬ್ಬರು ಬರೋಬ್ಬರಿ 378 ಕೋಟಿ ದೋಚಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಈ ಕೃತ್ಯ ರಾಜ್ಯದಲ್ಲೇ ಅತಿದೊಡ್ಡ ಸೈಬರ್ ವಂಚನೆ ಪ್ರಕರಣವಾಗಿದೆ. ಪ್ರಕರಣ ಸಂಬಂಧ ಅದೇ ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದ ಓರ್ವನನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಭೆಯಲ್ಲಿ ಭಾರಿ ಹೈಡ್ರಾಮಾವೇ ನಡೆದು ಹೋಗಿದೆ. ಹೆಚ್ಚುವರಿ ವಿಷಯ ಚರ್ಚೆಯಾಗಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ವಾಗ್ವಾದ ನಡೆದಿದೆ. ಮೇಯರ್ ಆದೇಶ ಧಿಕ್ಕರಿಸಿ ಪ್ರತಿಭಟನೆಗೆ ಮುಂದಾದ ಕಾಂಗ್ರೆಸ್ ಸದಸ್ಯರನ್ನ ಸಭೆಯಿಂದ ಆಚೆ ಹಾಕಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳ ಅಕ್ರಮ ಪ್ರಚಾರ ಆರೋಪದಡಿ ನಟ ಪ್ರಕಾಶ್ ರಾಜ್ ಹೈದರಾಬಾದ್ನಲ್ಲಿ ಇಡಿ ವಿಚಾರಣೆಗೆ ಹಾಜರಾಗಿದ್ರು. ಸೈಬರಾಬಾದ್ ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ 29 ಸೆಲೆಬ್ರಿಟಿಗಳ ಹೆಸರುಗಳಿದ್ದು, ಪ್ರಕಾಶ್ ರಾಜ್ 2016ರಲ್ಲಿ ರಮ್ಮಿ ಆನ್ಲೈನ್ ಆಟದ ಪ್ರಚಾರ ಮಾಡಿದ್ದರು ಎನ್ನಲಾಗಿದೆ. ಸದ್ಯ ತನಿಖೆ ಮುಂದುವರೆದಿದೆ.